ಬಾರಿ ಬಂದ ತನ್ನ ತಮ್ಮನಾದ ಪೂರ್ವಾಶ್ರಮದಲ್ಲಿ ವಿವಾಹವಾಗಿ ಹೆಂಡತಿ ಮಕ್ಕಳನ್ನೆಲ್ಲ ಕಳೆದುಕೊಂಡು ಅವರಿಗೆ ವಿವಾಹವಾಗಿತ್ತು ಅಂತ ಗೊತ್ತಾಗ್ಲಿಕ್ಕೆ ಕಾರಣ ಅವರು ಪೂರ್ವದಲ್ಲಿ ಯಾಗಗಳನ್ನ ಮಾಡಿಸುವಾಗ ಇವರಿಂದಲೇ ಯಾಗ ಮಾಡಿಸಿ ಪ್ರತಿಷ್ಠೆ ಮಾಡಿದ ಪ್ರಸಂಗ ಬರುತ್ತೆ. ಆದ್ರಿಂದಾಗಿ ಅದೆಲ್ಲ ಕಳೆದುಕೊಂಡ್ರು. ಅವರಿಗೆ ತುಂಬಾ ತುಂಬಾ ಜೀವನದ ಪೆಟ್ಟುಗಳು ಬಿದ್ದಿದ್ವು. ಆದ್ರೆ ಅವರು ಅದನ್ನ ಪೆಟ್ಟಾಯ್ತು ಅಂತ ಅನ್ಕೊಳ್ಳಿಲ್ಲ. ದೇವರ ಹತ್ರಕ್ಕೆ ಹೋಗ್ಲಿಕ್ಕೆ ನನಗೆ ಹತ್ರ ಆಯ್ತು ಅಂತ ಭಾವಿಸಿದ್ರು, ಒಳ್ಳೇದಾಯ್ತು ಅಂತ ಭಾವಿಸಿದ್ರು. ಪಕ್ವವಾದ ದಿನವನ್ನ ಗಮನಿಸಿ ವಿಷ್ಣು ತೀರ್ಥ ಅಂತ ಹೆಸರು ಕೊಟ್ಟು ತನ್ನ ತಮ್ಮನ ಭಾವಕ್ಕಾಗಿ ಮಾತ್ರ ದೀಕ್ಷೆ ಕೊಟ್ಟದ್ದಲ್ಲ, ವೈರಾಗ್ಯದ ಬಹುಶಃ ಬೇರೆ ಎಲ್ಲ ಶಿಷ್ಯರಿಗಿಂತ ಅತ್ಯಂತ ಹೆಚ್ಚು ಬಣ್ಣನೆ ಬರುವಂತಹ ಮಾತು ಮಧ್ವ ವಿಜಯದಲ್ಲಿ ವಿಷ್ಣು ತೀರ್ಥರ ಬಗ್ಗೆ. ರಹಸ್ಯವಾದ ಓಂಕಾರದ ಅರ್ಥಗಳನ್ನೆಲ್ಲ ಅವ್ರಿಗೆ ಮಾತ್ರ ಬೋಧಿಸಿದ್ರು ಅಂತ. ಅಂದ್ರೆ ಬೇರೆಯವರಿಗೆ ಕೊಟ್ಟಿದ್ದಾರೆ, ಆದ್ರೆ ಇವರ ಒಳಗಿನಿರುವ ಆ ತಾರ ಸ್ಥಿತಿಗೆ ಮುಟ್ಲಿಕ್ಕೆ ಬೇಕಾದಷ್ಟು ವಿದ್ಯೆಯನ್ನ ಕೊಟ್ರು ಅಂತ. ಅದು ಎಲ್ಲಿವರೆಗೆ ಅಂತಂದ್ರೆ ಅವರು ಕೃಷ್ಣನಿಗೆ ಪೂಜೆ ಮಾಡಿ ಅಲ್ಲಿಂದ ಬೆಳಗ್ಗೆ ಹೊರಟು ಸುಬ್ರಹ್ಮಣ್ಯದ ತನಕ ಹೋಗಿ ಆ ಬೆಟ್ಟದಲ್ಲಿ ಆಚಾರ್ಯರು ಹೋಗಿ ಬರ್ತಿದ್ರು ಅಲ್ಲಿಗೆ. ಅದರಿಂದಾಗಿ ತಮ್ಮನು ಅಲ್ಲಿಗೆ ಹೋಗಿ ತಪಸ್ಸು ಮಾಡ್ಲಿಕ್ಕೆ ಆ ಕುಮಾರ ಪರ್ವತ, ಸಿದ್ಧ ಪರ್ವತ ಅಂತ ಒಂದಿದೆ, ಅಲ್ಲಿ ತಪಸ್ಸು ಮಾಡಿ ವಾಪಸ್ಸು ಬರ್ತಿದ್ರು. ಅಲ್ಲಿ ತಪಸ್ಸು ಹೇಗೆ ಅಂದ್ರೆ ಆರಂಭದಲ್ಲಿ 2 ಗುಟುಕು ಆ ಪಂಚಗವ್ಯ, ಆಮೇಲೆ ಅದೂ ಬಿಟ್ಟು ಎಲೆಗಳಿಂದ, ಕೇವಲ ನೀರಿನಿಂದ, ಹೀಗೆ ದೇಹವನ್ನ ಧಾರಣೆ ಮಾಡುವುದಕ್ಕೆ ಎಷ್ಟು ಅಗತ್ಯವೋ ಅಷ್ಟು ಮಾತ್ರ ಆಹಾರ ಸ್ವೀಕರಿಸಿ ಭಗವಂತನನ್ನ ಮೆಚ್ಚಿಸಿಕೊಂಡವರು ಇವತ್ತಿಗೂ ಅಲ್ಲೇ ವಾಸವಾಗಿದ್ದಾರೆ ಅಂತ ಅನ್ನುವುದಕ್ಕೆ ಬೇಕಾದಷ್ಟು ಮಾತುಗಳಿವೆ. ಹೋಗಿ ಬಂದವರಿಗೆ ಕೆಲವೊಮ್ಮೆ ಅಲ್ಲಿ ರಾತ್ರಿ ವೇದ ಘೋಷ ಕೇಳುವುದು ಕೂಡ ಅನುಭವಕ್ಕೆ ಬಂದಿದೆ. ಊರಿನ ಹೊರಭಾಗದ ಕೆಲವು ಮಂದಿ ಅಲ್ಲಿ ಯಾರೋ ಸಿದ್ಧರಿದ್ದಾರೆ ಅಂತ ತನಗೆ ಜೀವನದಲ್ಲಾದ ಕಷ್ಟದ ಸಮಯದ ಸಹಾಯಕ್ಕೆ ಬಂದ ಅನುಭವವನ್ನು ಕೂಡ ನೆನಪಿಸಿಕೊಳ್ತಾರೆ. ಅಂತಹ ವಿಷ್ಣು ತೀರ್ಥರು ಮತ್ತೆ ಈ ನೆಲದಲ್ಲಿ ಆಚಾರ್ಯರ ಚಿಂತನೆ ಮರೆಮಾಚಿದಾಗ ಮತ್ತೆ ಕಟ್ಟತ್ತಿಲ್ಲ ಅಂತನ್ನುವಂತಹ ಒಂದು ಜಾಗದಲ್ಲಿ ಹೂತಿಟ್ಟ ತಾಮ್ರಶಾಸನದ ಸರ್ವಮೂಲವನ್ನ ತೆಗೆದಿಟ್ಟು ಲೋಕಕ್ಕೆ ಸತ್ಯವನ್ನ ತಿಳಿಸುವಂತಹ ಪ್ರಯತ್ನವನ್ನ ಮತ್ತೆ ಭಗವಂತನ ಆಜ್ಞೆಯಂತೆ ಮಾಡ್ತಾರೆ ಅನ್ನುವ ಉಲ್ಲೇಖ ಇದೆ. ಅದರ ಜೊತೆಗೆ ನರ್ಮದಾ ತೀರದಲ್ಲಿ ತನ್ನ ಜೊತೆಗೆ ವಾದಕ್ಕೆ ನಿಂತು ಮಣಿದು ಜ್ಞಾನದ ಹಸಿವಿನಿಂದ ಆಚಾರ್ಯರನ್ನ ಅಪ್ಪಿಕೊಂಡ ಶೋಭನ ಭಟ್ಟರನ್ನ ಪದ್ಮನಾಭ ತೀರ್ಥ ಅನ್ನುವ ಹೆಸರಿನಿಂದ ಸ್ವೀಕರಿಸಿ ಇನ್ನೂ ಅನೇಕ ಜ್ಞಾನ ಭಕ್ತಿ ವೈರಾಗ್ಯಗಳಿಂದ ಕೂಡಿದ ಮಂದಿಗೆ ಶಿಷ್ಯತ್ವವನ್ನ ಕೊಟ್ಟು ಸನ್ಯಾಸ ದೀಕ್ಷೆಯನ್ನಿತ್ತು ತನ್ನ ಜೊತೆಗೆ ಓಡಾಡುವ ಅವಕಾಶ ಕೊಟ್ರು. ಕೇವಲ ಸನ್ಯಾಸಿ ಶಿಷ್ಯರು ಮಾತ್ರ ಅಲ್ಲ, ಯೋಗ್ಯರಾದ ಗೃಹಸ್ಥರು ಕೂಡ ಜೊತೆಗೆ ಇದ್ರು ಅನ್ನುವ ಮಾತು ಬಂತು. ಚಾತುರ್ಮಾಸ್ಯವನ್ನ ಕಣ್ವತೀರ್ಥದಲ್ಲಿ ಕಳೆದು ಆ ಭಾಗದ ಮಂದಿಗೆ ಭಗವದ್ದೀಕ್ಷೆಯನ್ನ ಇತ್ತು. ಆಚಾರ್ಯರು ಹೋದಲ್ಲೆಲ್ಲ ಅವರು ಒಂದೇ ಕೆಲಸ, ಸರ್ವದಾ ವಿಷ್ಣು ಸರ್ವೋತ್ತಮತ್ವಂ ಪ್ರತಿಪಾದಯ, ಭಗವಂತನ ಹೆಗ್ಗಳಿಕೆಯನ್ನ ಎಲ್ಲ ಕಡೆ ಹಾಡಿ ಹೊಗಳು. ಅದನ್ನವ್ರು ಮಾಡ್ತಿದ್ರು. ಅದು ಬೇಕು ಅಂತ ಬಯಸಿದವರೆಲ್ಲ ಜೇನು ಹೊರಟಾಗ, ರಾಣಿ ಜೇನು ಹೊರಟಾಗ ಉಳಿದದ್ದೆಲ್ಲ ಹೊರಡುವಂತೆ, ಪ್ರಾಣ ಹೊರಟಾಗ ಉಳಿದ ದೇವತೆಗಳೆಲ್ಲ ಮುತ್ತಿಕೊಳ್ಳುವಂತೆ ಆಚಾರ್ಯರ ಸುತ್ತ ಭಕ್ತರ ಪಡೆ ತುಂಬಿಕೊಂಡಿರ್ತಿತ್ತು. ಸಂಸ್ತವ್ಯೋ ವೇದಮಾನಂ ಸಮವಿತು ಮತನೋದ್ ಓಷಧೀರ್ಯ ಕ್ಷಣಾಂತೆ ದೀಪ್ತಾಂಗುಷ್ಟಶಿಲಾನಿ ಶ್ರುತಿ ವಿವರಣ ಕೃತ್ ವರ್ಣಿತ ಸ್ತಂಭಿತಾಬ್ಧಿ ಅಂಗುಲ್ಯಾ ಗಂಡವಾಟಾವತುಲ ಬಲಚಣೌ ಚಾಲನೆ ಯಸ್ಯ ನಾಲಂ ಪ್ರಾಗ್ವಾಟೋ ವಾವಟೂಢೋ ಮಮ ಮನಿಸಿಲಸೇದ್ ಅಪ್ಯಲಾವ್ಯೈಕಲೋಮ. ಈ ಪದ್ಯ ಬರಿಬಹುದು ಅನ್ನೋದೇ ಕಷ್ಟ ಯೋಚನೆ ಮಾಡ್ಲಿಕ್ಕೆ. ಒಮ್ಮೆ ಒಬ್ಬ ಶಿಷ್ಯ ಮಧ್ವಾಚಾರ್ಯರ ಜೊತೆಗೆ ಇದ್ದವನು, ಬಹಳ ಜನ ಭಕ್ತರು ಕೇಳಿದ್ರು, ನೀವು ಇಷ್ಟು ದಿನ ಅವ್ರ ಜೊತೆಗೆ ಓಡಾಡ್ತೀರಿ, ನಮ್ಗೆ ಈಗ ಮಾತ್ರ ಅವರು ಕಾಣ್ತಾ ಇದ್ದಾರೆ, ನೀವು ಅವರ ಜೊತೆಗೆ ಓಡಾಡಿದಾಗ ಕಂಡ ಸಂಗತಿಗಳನ್ನೆಲ್ಲ ದಯವಿಟ್ಟು ನಮಗೆ ಹೇಳಿ.
ನಮಗೆ ಅವರ ಬಗ್ಗೆ ಕುತೂಹಲ ಇದೆ, ಅವರ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಬೇಕು ಅನ್ನುವ ಹಂಬಲ ಇದೆ ಅಂತ ಕೇಳಿದಾಗ ಗುರು ಮಹಿಮೆಯನ್ನ ಹೇಳ್ತಾ ಬಂದ್ರು. ತುಂಬಾ ಚೆನ್ನಾಗಿದೆ ಆ ಭಾಗ. ಒಮ್ಮೆ ಆಚಾರ್ಯರು ಪಶುಪೆ ಎನ್ನುವಂತಹ ಒಂದು ಜಾಗದಲ್ಲಿ ಆ ರಾಜ ಈ ಮಂತ್ರ ತಂತ್ರ ಇದೆಲ್ಲ ನಾವಿವತ್ತಿನ ಭಾಷೆಯಲ್ಲಿ ಹೇಳುವ ಹಾಗೆ ಅದು ಸಗಣಿ ತರ, ಅದೆಲ್ಲ ಸುಮ್ನೆ, ಇವರು ಸುಳ್ಳು ಹೇಳುದೆಲ್ಲ ಸುಮ್ನೆ ನಾಟಕದ ಮಾತುಗಳು, ಇವರಿಗೆಲ್ಲ ಮೈ ಕೊಬ್ಬು ಜಾಸ್ತಿ ಆಗಿದೆ, ಔದಾಸೀನ್ಯ ಹೆಚ್ಚಾಗಿದೆ, ಸುಮ್ನೆ ಪುರೋಹಿತಶಾಹಿ ಪ್ರಪಂಚವನ್ನ ಬೆಳೆಸ್ತಾ ಇದ್ದಾರೆ, ಅವರನ್ನು ದೊಡ್ಡವರು ಅಂತ ಪರಿಚಯಿಸ್ಲಿಕ್ಕೋಸ್ಕರ ಇದೆಲ್ಲ ಮಾಡ್ತಾರೆ. ಇದು ಈ ವಾದ ಇವತ್ತಿನದ್ದೇನಲ್ಲ, ಆಚಾರ್ಯರ ಕಾಲದಲ್ಲೂ ಇತ್ತು. ತುಂಬಾ ಆ ಹಾಸ್ಯ ಮಾಡುತ್ತಾನೆ, ಜೊತೆಗೆ ಅಪನಂಬಿಕೆಯನ್ನ ಸಮಾಜದಲ್ಲಿ ಬೆಳೀತಾ ಇರ್ತಾನೋ ರಾಜ ಒಬ್ಬ. ಆಗ ಆಚಾರ್ಯರು ವೇದಮಾನಂ, ವೇದಗಳಿಗೆ ಇವತ್ತಿಗೂ ಶಕ್ತಿ ಇದೆಯಪ್ಪ, ನೀನು ದಡ್ಡ ಆದ್ರೆ, ನಿನಗೆ ಬೆಳಿಲಿಕ್ಕೆ ಬರ್ಲಿಲ್ಲ ಅಂದ್ರೆ, ನಿನಗದು ಬೆಳೆ ಕೊಡ್ಲಿಲ್ಲ ಅಂದ್ರೆ ಆ ಹಣ್ಣೇ ಇಲ್ಲ ಅಂತ ವಾದ ಮಾಡಬೇಡ. ಅದು ಉಪದೇಶವನ್ನ ಪಡೆದು ಅಭ್ಯಾಸವನ್ನ ಮಾಡಿ ವೇದಕ್ಕೆ ಶರಣಾದವನಿಗೆ ಒಲಿಯುವಂತಹ ಮಾತು. ಅದರಿಂದಾಗಿ ವೇದ ಪ್ರಾಮಾಣ್ಯವನ್ನ ತೋರಿಸುವುದಕ್ಕೋಸ್ಕರ ಔಷಧಿ ಸೂಕ್ತವನ್ನ ಹೇಳಿ ಕೈಯಲ್ಲಿ ಹೆಸರು ಕಾಳನ್ನ ಹಿಡಿದು ಹೇಳಿ ಮುಗಿಸುವಷ್ಟರಲ್ಲಿ ಅದು ಎದ್ದು ನಿಂತು ಚಿಗುತು ಚೆನ್ನಾಗಿ ಗಿಡವಾಗಿ ಕೋಡು ಬಿಟ್ಟು ಕಾಳು ಕೊಟ್ಟಿತು. ಇದು ಔಷಧಿ ಸೂಕ್ತದ ಪ್ರಭಾವ. ಯೋಚನೆ ಮಾಡು ಅಂತ ಹೇಳಿದಾಗ ಅವನು ಕಂಗಾಲಾದ, ಇದೇನು ಮ್ಯಾಜಿಕ್ ಮಾಡ್ತಾರಾ ಅಂತ. ವೇದಮಾನಂ ಸಮವಿತುಂ, ವೇದಮಾನವನ್ನ ರಕ್ಷಿಸುವುದಕ್ಕೋಸ್ಕರ ಯಹ ಕ್ಷಣಾಂತೆ, ಆ ಮಂತ್ರದ ಉಚ್ಚಾರಣೆ ಮಾಡಿ ಮುಗಿಸುವಷ್ಟರಲ್ಲಿ ಔಷಧೀಹಿ, ಆ ಕೈಯಲ್ಲಿದ್ದ ಗಿಡಗಳೆಲ್ಲ ಎದ್ದು ನಿಂತವು. ಅತನೋತ್. ಇನ್ನೊಂದು ಪ್ರಸಂಗವನ್ನು ಹೇಳ್ತಾರೆ. ದೀಪ್ತಾಂಗುಷ್ಟ, ಒಮ್ಮೆ ಪಾಠ ಮಾಡ್ತಾ ಇದ್ರು ಶಿಷ್ಯರಿಗೆ. ಮಾಡ್ಬೇಕಾದ್ರೆ ನೀವಿದನ್ನ ಮಧ್ವವಿಜಯದಲ್ಲಿ ಓದಿ, ತುಂಬಾ ವಿಸ್ತಾರವಾಗಿ ಚೆನ್ನಾಗಿದೆ, ಇದ್ರ ಸಾರ ಮಾತ್ರ ಹೇಳಿದ್ದೇನೆ ನಾನು. ಪಾಠ ಮಾಡ್ತಾ ಇರ್ಬೇಕಾದ್ರೆ ಇದ್ದಕ್ಕಿದ್ದಾಗ ದೀಪ ಆರೋಯ್ತು. ದೀಪ ಆರೋದಾಗ ಎಲ್ಲ ಶಿಷ್ಯರು, ಅಯ್ಯೋ ಪಾಠ ಮಿಸ್ ಆಗುತ್ತಲ್ವಾ, ಗುರುಗಳು ಪಾಠ ಮಾಡ್ತಾರೆ ಆದ್ರೆ ನಮ್ಗೆ ವಾಕ್ಯ ನೋಡ್ಕೊಳ್ಳಿಕ್ಕೆ, ಪುಸ್ತಕದಲ್ಲಿ ಕಣ್ಣಾಡಿಸ್ಲಿಕ್ಕೆ, ಎಲ್ಲಿ ಇದೆ ಅಂತ ಗೊತ್ತಾಗ್ಲಿಕ್ಕೆ ಬೆಳಕಿಲ್ವಲ್ಲ ಅಂತ ಯೋಚನೆ ಮಾಡಿದಾಗ ಆಚಾರ್ಯರು, ಇದೆಲ್ಲ ನಮ್ಗೆ ವಿಚಿತ್ರ ಅಂತ ಅನ್ನಿಸ್ಬೋದು, ಆಚಾರ್ಯರು ಪದ್ಮಾಸನ ಹಾಕಿ ಕೂತವರು, ಅವರ ಕಾಲ ಬೆರಳೆಲ್ಲ ಅವರ ಬಟ್ಟೆಯಲ್ಲಿ ಮುಚ್ಚಿತ್ತು. ಆಚಾರ್ಯರು ನಿಧಾನಕ್ಕೆ ಆ ಕಾಲ ಬೆರಳನ್ನ ಮೇಲಕ್ಕೆ ಎತ್ತಿ, ಬೆಟ್ಟನ್ನ ಮೇಲಕ್ಕೆ ಎತ್ತಿ ಬಟ್ಟೆಯನ್ನ ಹಿಂದಕ್ಕೆ ಸರಿಸಿದ್ರು. ಆ ಬೆಟ್ಟೆ ದೀಪದಂತೆ ಆ ಹೆಬ್ಬೆರಳಿನ ತುದಿಯಲ್ಲಿ ಬೆಳಕು ಹರಿಲಿಕ್ಕೆ ಶುರುವಾಯಿತು. ಬೆಳಕು ಹರಿತಾ ಇತ್ತು, ಅದು ಒಳಗಿತ್ತು. ತಕ್ಷಣವೇ ಉಗುರಿನ ಪ್ರತಿಫಲನ ಅನ್ನುವ ಹಾಗೆ ಎಲ್ಲ ಕಡೆ ಬೆಳಕು ಬಂತು. ಶಿಷ್ಯರಿಗೆ ಅಕ್ಷರ ಕಾಣ್ಲಿಕ್ಕೆ ಶುರುವಾಯಿತು. ಪಾಠ ಸಾಂಗವಾಗಿ ನಡೆಯಿತು. ಇದು ಇನ್ನೊಂದು ಪ್ರಸಂಗ. ಶಿಲಾನೀಹಿ, ಭದ್ರಾ ನದಿಯ ದಂಡೆಯ ಬಳಿ ಒಂದು ಪ್ರಸಂಗ ನಡೆಯಿತು. ಅಲ್ಲಿ ಒಂದು ಜಾಗದಿಂದ ಆ ನದಿಯನ್ನ ದಾಟಿ ಆಚೆಗೆ ಹೋಗ್ಲಿಕ್ಕೆ, ಇದಂದ್ರೆ ಆ ಜನರಿಗೆ ಆಗ ಅಲ್ಲಿ ಸಂಕ ಕಟ್ಟಿಕೊಂಡು ದಾಟುವುದಕ್ಕೆ ಏನು ಅವಕಾಶ ಇರಲಿಲ್ಲ. ಅವರ ನಿತ್ಯದ ಕೆಲಸಕ್ಕೆ ಆಚೆಗೆ ಹೋಗ್ಬೇಕು, ಆದ್ರೆ ಬೇರೆ ದಾರಿನೇ ಇಲ್ಲ ಆ ಇಡೀ ನದಿಯ ಪಾತ್ರದಲ್ಲಿ. ಆವಾಗ ಯಾರೋ ಕೇಳ್ಕೊಂಡ್ರು, ಯಾರಾದ್ರೂ ಒಬ್ರು ಈ ಬಂಡೆ ಅನ್ನೊಂದನ್ನು ಇದನ್ನ ಈ ಅಡ್ಡಕ್ಕೆ ಇಟ್ಟು ಬಿಟ್ಟಿದ್ರೆ ನಾವೆಲ್ಲ ದಾಟ್ಕೊಂಡು ಆ ಕಡೆಗೆ ಹೋಗಿ ನಮ್ಮ ಹೊಟ್ಟೆಪಾಡಿನ ಕೆಲಸಗಳಿಗೆ ಅನುಕೂಲ ಆಗ್ತಿತ್ತು ಅಂತ ಹೇಳ್ಕೊಳ್ತಾರೆ. ಆಗ ಯಾರೋ ಹೇಳ್ತಾರೆ, ಅಯ್ಯೋ ಇದಕ್ಕೆಲ್ಲ ಭೀಮ ಬರ್ಬೇಕಪ್ಪ, ಯಾಕೆಂದ್ರೆ 1000 ಜನ ಎತ್ಲಿಕ್ಕೂ ಆಗದಷ್ಟು ದೊಡ್ಡ ಬಂಡೆ ಅದು. ಇದೊಂದು ಬಂಡೆ ಈ ಕಡೆಗೆ ನದಿಗೆ ಅಡ್ಡಲಾಗಿದ್ದಿದ್ರೆ
ನಮ್ಗೆ ದಾಟ್ಕೊಂಡು ಹೋಗ್ಲಿಕ್ಕೆ ಅನುಕೂಲ ಆಗ್ತಿತ್ತು ಅಂತ. ಸ್ವಾರಸ್ಯ ಅಂದ್ರೆ ಅದು ದಂಡೆ ಅಡ್ಡ ಕಲ್ಲು ಅಡ್ಡ ಇಟ್ರು ಅದು ನದಿಯ ಹರಿವಿಗೇನು ತೊಂದರೆ ಆಗುವಂತದ್ದಲ್ಲ. ಕೆಳಗಿನಿಂದ ಹರಿದು ಹೋಗುತ್ತೆ, ಬಂಡೆ ಚೆನ್ನಾಗಿ ನಿಂತರೆ ನಮಗೆ ದಾಟ್ಲಿಕ್ಕೆ ಆಗುತ್ತೆ ಅಂತ. ಪ್ರಾಚೀನರು ಯಾವಾಗ್ಲೂ ಕೂಡ ಪ್ರಾಕೃತಿಕವಾಗಿ ಯೋಚನೆ ಮಾಡ್ತಾರೆ ಹೊರತು ನದಿಯ ಹರಿವಿಗೆ ತೊಂದರೆ ಆಗುವ, ಪ್ರಕೃತಿಯ ಅಸ್ತಿತ್ವಕ್ಕೆ ಹಾನಿಯಾಗುವ ಕಲ್ಪನೆ ಮಾಡಿಕೊಳ್ಳುವುದಿಲ್ಲ. ನೀವು ಇವತ್ತಿಗೂ ಉತ್ತರ ಭಾರತದ ಅಲ್ಲ, ಈಶಾನ್ಯ ಭಾರತದ ಕಡೆಗೆ ಹೋದ್ರೆ ಅಸ್ಸಾಮು, ನಾಗಾಲ್ಯಾಂಡ್ ಈ ಪ್ರದೇಶಗಳಲ್ಲೆಲ್ಲ ನ್ಯಾಚುರಲ್ ಆದ ಸೇತುವೆಯನ್ನ ಕಟ್ಟಿಕೊಂಡಿದ್ದಾರೆ ಅವರು. ಎಷ್ಟೋ ಮರಗಳ ಬಿಳಲುಗಳನ್ನ, ಅವರಿಗೆ ಜವಾಬ್ದಾರಿ ಏನು ಅಂದ್ರೆ ಹೋಗುವಾಗ ಆ ಬಿಳಲುಗಳೆಲ್ಲ ಹೀಗೆ ಬೀಳ್ತಾ ಇರುತ್ತೆ, ಅದನ್ನ ಎಳ್ಕೊಂಡು ಹೋಗಿ ಇನ್ನೊಂದು ಎದುರುಗಡೆಯ ಮರದ ಬುಡಕ್ಕೆ ಅದನ್ನ ಸಿಕ್ಕಿಸ್ಬೇಕು. ಪ್ರತಿಯೊಬ್ಬರಿಗೂ ಅದೇ ಕೆಲಸ. ಅದು ಹಾಗೆ ಬೆಳೆದು 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 ಬಿಳಲು ಎಷ್ಟು ಆಳದ ಕೆಳಭಾಗಗಳ ಕೆಲವು ಕಡೆ ಇದೆ ಅಂದ್ರೆ ಬಿದ್ರೆ ಎಲ್ಲಿ ಬಿದ್ರು ಅಂತ ಹುಡುಕ್ಲಿಕ್ಕೆ ಸಾಧ್ಯ ಇಲ್ಲ. ಅಂತ ಕಡೆಗಳಲ್ಲಿ ಈ ಬಿಳಲುಗಳೇ ಅವರಿಗೆ ಸೇತುವೆ, ನ್ಯಾಚುರಲ್ ಆದ ಸೇತುವೆ. ಅವರು ಅದು ಒಂದು ಅವರದ್ದು ಪೂಜೆಯ ಕ್ರಮ ಇದೆ ಅಲ್ಲಿ, ಇವತ್ತಿಗೂ ಹಾಗೆ ನಡ್ಕೊಂಡು ಹೋಗುತ್ತೆ. ಅಲ್ಲಿ ಹೊರಡುವ ಮುನ್ನ ಆ ಬೇರಿಗೆ ನಮಸ್ಕಾರ ಮಾಡಿ, ಅದರ ಬೇರೆ ಯಾವ್ದಾದ್ರು ಹೊಸ್ತು ಒಂದು ಸೈಡು ಬೇರೆ ಕಡೆಗೆ ತಿರುಗ್ತಾ ಇದ್ರೆ ಅದನ್ನ ಜೋಡಿಸಿ ಈ ಸೇತುವೆಗೆ ಜೋಡಿಸಿ ಹೋಗ್ಬೇಕು. ಇದು ಒಂದು ದಿವಸದ 10 ವರ್ಷದ ಚಿತ್ರಣ ಅಲ್ಲ, ಸುಮಾರು 800-900 ವರ್ಷದಿಂದ ಆ ಸೇತುವೆ ಹಾಗೆ ಇದೆ. ನಾವು ಕಟ್ಟುವ ಸೇತುವೆ ಅವನು ಸಾಯುವ ಮುಂಚೆ ಅವಂದೇ ಸಮಾಧಿ ಆಗಿರುತ್ತೆ ಕಟ್ಟಿದ ಒಂದು. ಆದ್ರೆ ಇದು ಇಂಥದ್ದೊಂದು ಬದುಕು ಇವತ್ತಿಗೂ ಹಾಗೆ ನಡೀತಾ ಇದೆ. ಆಚಾರ್ಯರ ಹತ್ರ ಬಂಡೆಯನ್ನ ಅವ್ರು ನೇರವಾಗಿ ಯಾರು ಕೇಳಿಲ್ಲ, ಆದ್ರೆ ಆಚಾರ್ಯರಿಗೆ ಇದು ಕಿವಿಗ್ ಬಿತ್ತು, ಜನರಿಗೆ ಉಪಕಾರ ಆಗತ್ತೆ ಅಂತ ಗೊತ್ತಾಯ್ತು. ಆವಾಗ ಆ ಬಂಡೆಯನ್ನ ಆ ಮೇಲಿನ ಜಾಗದಿಂದ ತಂದು ಇದರ ಮೇಲೆ ನಿಲ್ಲಿಸಿದ್ರು. ಇವತ್ತಿಗೂ ಅದರಲ್ಲಿ ಒಂದು ಲೇಖ ಇದೆ, ಏಕೇನೈವ ಹಸ್ತೇನ ಉದ್ಧೃತಾಶಿಲ ಅಂತ ಏನೋ ಒಂದು ಮಾತಿದೆ, ಒಂದೇ ಕೈಯಿಂದ ಎತ್ತಿ ತಂದ ಬಂಡೆ ಇದು ಅಂತ. ಮಧ್ವಾಚಾರ್ಯನ ಏಕಲೇನ ಹಸ್ತೇನ ಆನೀಯ ಸ್ಥಾಪಿತಾ ಶಿಲಾ ಅಂತ ಆ ಮಾತು ಇವತ್ತಿಗೂ ನಮಗೆ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಅಂದ್ರೆ ಆಗದವರು ಯಾರೋ ಈ ಕಥೆ ದಾಖಲೆ ಆಗಬೇಕು ಅಂತ ಬರೆದಿಟ್ಟಿದ್ದಾರೆ. ಅದು ಸುಮ್ನೆ ಯಾರೋ ಕೆತ್ತಿದ್ದು ಅಂತ ಕೇಳಿದ್ರೆ ಇತಿಹಾಸ ಇಲ್ಲಿದೆ. ನಾರಾಯಣ ಪಂಡಿತಾಚಾರ್ಯರು ದಾಖಲೆ ಮಾಡಿದ್ದಾರೆ, ಅಂದ್ರೆ ಈ ಅಣು ಮಧ್ವ ವಿಜಯದಲ್ಲೂ ಅಥವಾ ಪ್ರಮೇಯ ನವಮಾಲಿಕದಲ್ಲೂ ಸೇರಿಸಿದ್ದಾರೆ. ಮಧ್ವ ವಿಜಯದಲ್ಲೂ ಆ ಮಾತು ಬಂದಿದೆ. ಅಲ್ಲಿಯ ಜನರು ಹೇಳ್ತಿದ್ರು ಒಂದು ಕಾಲದಲ್ಲಿ ಇದು ಆಚಾರ್ಯರಿಂದ ಸ್ಥಾಪನೆಯಾದಂತಹ ಶಿಲೆ ಅಂತ. ಅಂದ್ರೆ ಈಗ ಅದರ ಅಗತ್ಯಗಳು, ಸಿನಾರಿಯೋ ಎಲ್ಲ ಬದಲಾದಾಗ ಅದರ ಮಹತ್ವ ನಮಗೆ ಗೊತ್ತಿಲ್ಲದೆ ಹೋಗಿರಬಹುದು, ಆದ್ರೆ ಆ ಶಿಲೆ ಇವತ್ತಿಗೂ ಕಾಣುತ್ತೆ. ಶ್ರುತಿ ವಿವರಣಕೃತ ಇನ್ನೊಂದು ಪ್ರಸಂಗವನ್ನ ಹೇಳ್ತಾ ಇದ್ದಾರೆ. ಕಣ್ವತೀರ್ಥದ ಸಮುದ್ರದ ದಡಕ್ಕೆ ಬಂದಿದ್ರು. ಅವತ್ತು ಸೂರ್ಯಗ್ರಹಣ ಮುಗಿಯುವಷ್ಟರಲ್ಲಿ ತನ್ನ ಎಲ್ಲ ಶಿಷ್ಯರು, ಭಕ್ತರು ಕೂತಿದ್ದವರಿಗೆ ಆ ಸಮುದ್ರದ ತಡಿಯಲ್ಲೇ ಸಮಗ್ರ ಇತರೆಯ ಉಪನಿಷತ್ತಿನ ಸಾರವನ್ನ ಹೇಳಿದ್ರು. ಆ ಜಾಗದಲ್ಲಿ ಇವತ್ತಿಗೂ ಅಂತಹದ್ದೊಂದು ಅದ್ಭುತವಾದ ಭಾವ ಕಾಣುತ್ತೆ ಮನಸ್ಸಿಗೆ. ಸಮುದ್ರದ ತಡಿಯಲ್ಲಿ ಪಾಠ ಅಂದ್ರೇನೆ ಮೈ ರೋಮಾಂಚ ಆಗುತ್ತೆ. ಆ ಗಾಳಿ, ಆ ಘೋಷ, ಯಾಕಂದ್ರೆ ಅಲ್ಲಿ ಸಮುದ್ರ ಘೋಷದ ಬಗ್ಗೆನೇ ಒಂದು ವಿವರ ಇದೆ ಐತರೇಯ ಉಪನಿಷತ್ತಿನಲ್ಲಿ. ದೇವರ ನಾಮ ಅಂತ, ದೇವರ ಗಾಂಭೀರ್ಯವನ್ನು ಪರಿಚಯಿಸುತ್ತೆ ಅಂತ. ಅದನ್ನ ಕೇಳಿ ವಿದ್ಯಾರ್ಥಿಗಳೆಲ್ಲ, ಶಿಷ್ಯರೆಲ್ಲ ಮನದುಂಬಿ ಕುಣಿದು ಬಿಟ್ರು. ಅಂದ್ರೆ ಗ್ರಹಣದ ಸಂದರ್ಭದಲ್ಲಿ ಶಾಸ್ತ್ರ ಪಾಠ ಅನ್ನೋದು ಕೂಡ ಒಂದು ಕ್ರಮ. ಅಲ್ಲಿ ಕೇವಲ ಬರೀ ಶ್ರಾದ್ದ ಮಾಡಿಸು, ಹೋಮ ಮಾಡಿಸು, ಏನೇನೋ ಮಾಡಿಸು ಅಂತ ತೀರದಲ್ಲಿ ಕೂತ್ಕೊಂಡು ಏನೇನೋ ಮಾಡ್ತಿರ್ತಾರೆ. ಇವತ್ತಿಗೆ ನೋಡಿದ್ರೆ ಆಶ್ಚರ್ಯ ಆಗುತ್ತೆ, ಅದು ಏನ್ ಮಾಡ್ತಾರೆ ಅಂತ ಗೊತ್ತಾಗಲ್ಲ ಕೆಲವೊಮ್ಮೆ. ಆದ್ರೆ ಅದರ ಹಿನ್ನೆಲೆಯಲ್ಲಿ ಏನೆಲ್ಲ ಮಾಡಬಹುದು ಅನ್ನೋದನ್ನ ತೋರಿಸುವ ನೆಪದಲ್ಲಿ ಆಚಾರ್ಯರು ಪಾಠ ಮಾಡಿದ್ರು. ಶಾಸ್ತ್ರದ ಪಾಠವನ್ನ ತಿಳಿದ್ರೆ ಆ ಕಾಲದಲ್ಲಿ ವಿಶೇಷ ಫಲವನ್ನ ಕೊಡುತ್ತೆ ಅಂತ.
ಸೂರ್ಯಗ್ರಹಣದ ದಿವಸ. ಅದಾದ ಮೇಲೆ ವರ್ಣಿತ ಸ್ತಂಭಿತಾಬ್ಧಿ ಶ್ರುತಿ ವಿವರಣ ಕೃತ್ ಶ್ರುತಿಯನ್ನ, ಐತರೆಯ ಶ್ರುತಿಯನ್ನ ವಿವರಿಸಿದ್ರು. ಪ್ರವಚನದ ಮಾತುಗಳನ್ನ ಕೇಳಿ ಸಜ್ಜನರು ಅವರನ್ನ ಬಹಳ ಪ್ರೀತಿಯಿಂದ ಅಭಿಮಾನದಿಂದ ಹೊಗಳಿದ್ರು. ವರ್ಣಿತ ಸ್ತಂಭಿತಾಬ್ಧಿ, ಅಬ್ಧಿ ಅಂದ್ರೆ ಸಮುದ್ರ. ಆದ್ರೆ ಅಷ್ಟರಲ್ಲಿ ಒಂದ್ಸಲ ಆ ಪಾಠ ಆಗ್ಬೇಕಾದ್ರೆ ಅದು ಸಾಮಾನ್ಯ ಅಂಥ ಸಂದರ್ಭದಲ್ಲಿ ಹೆಚ್ಚು ಘೋಷ ಮಾಡುತ್ತೆ. ಅದರ ತೆರೆಗಳ ಅಬ್ಬರ ಜೋರಿರುತ್ತೆ. ಪಾಠದ ಗಮನ, ಪಾಠ ಕೇಳುವವರ ಗಮನ ಆಚೆ ಹೋಗುದು ಮಾತ್ರ ಅಲ್ಲ, ಪಾಠ ಏನು ಅಂತಾನೆ ಕೇಳಿಸ್ತಾ ಇಲ್ಲ ಅನ್ನುವ ಸ್ಥಿತಿ ಇದ್ದಾಗ ಆಚಾರ್ಯರು ಒಂದ್ಸರ್ತಿ ಕೈ ಸನ್ನೆ ಮಾಡಿ ಅಥವಾ ಕಣ್ಸನ್ನೆ ಮಾಡಿ ಹೆದ್ದರೆಗಳು ಆ ಪಾಠ ಆಗುವಾಗ ಸ್ತಬ್ಧವಾದದ್ದು ಇವತ್ತಿಗೂ ಹಾಗೆ ಅದು ಸಾಮಾನ್ಯ ಕೆರೆಯ ಹಾಗೆ ಶಾಂತವಾಗಿದೆ ಅನ್ನೋದನ್ನ ನಾವು ನೋಡಬಹುದು. ಆ ಭಾಗ, ಆ ಪ್ರದೇಶಕ್ಕೆ ಹೋದ್ರೆ ಅಲ್ಲಿ ಬಹಳ ವಿಚಿತ್ರ. ಅಲ್ಲಿ ಇನ್ನೊಂದು ಪ್ರಸಂಗ ಇದೆ. ವಿಜಯಧ್ವಜ ತೀರ್ಥರು ಅಂತ ಆಚಾರ್ಯರ ಶಿಷ್ಯ ಪರಂಪರೆಯಲ್ಲಿ ಬಂದವರು, ಅಧೋಕ್ಷಜ ತೀರ್ಥರ ಪರಂಪರೆಯಲ್ಲಿ ಬಂದವರು. ಅವರಲ್ಲಿ ಒಂದು ಕೂತು ತನ್ನ ಸಾಧನೆಯನ್ನು ಮಾಡಿದ ಜಾಗ ಇದೆ. ಅವರು ಸಮಗ್ರ ಭಾಗವತಕ್ಕೆ ವ್ಯಾಖ್ಯಾನ ಮಾಡುವ ಸಂದರ್ಭದಲ್ಲಿ ಅರಳಿ ಮರದ ಶಬ್ದ ಜೋರಾಗ್ತಾ ಇದ್ದಾಗ ಕೈ ತೋರಿಸಿದ್ರಂತೆ. ಇವತ್ತಿಗೂ ಅರಳಿ ಮರದಲ್ಲಿ ಅಂತಹ ಸದ್ದೇ ಬರಲ್ಲ. ಅರಳಿ ಮರ ಅಂದ್ರೆ ಯಾವಾಗ್ಲೂ ತುಂಬಾ ಚಲನಶೀಲ, ಅದಕ್ಕೆ ಚಲದಲ ಅಂತ ಹೆಸರು. ಸುಮ್ನೆ ಅಲ್ಲಾಡುತ್ತೆ, ಶಬ್ದ ಇರುವುದಿಲ್ಲ. ಹಾಗೆ ಅವ್ರು ಇವತ್ತಿಗೂ ಆ ಮರದ ಸ್ಥಿತಿಯನ್ನ ಹಾಗೆ ನಾವು ನೋಡ್ಲಿಕ್ಕೆ ಸಿಗುತ್ತೆ. ಹೀಗೆ ಆಚಾರ್ಯರು ಕಡಲ ತೆರೆಯನ್ನೇ ಸ್ತಂಭಿತಾಬ್ಧಿ, ಸಮುದ್ರದ ತೆರೆಯನ್ನೇ ನಿಲ್ಲಿಸಿದ್ರು. ತೆರೆ ಬರುವುದೇ ನಿಂತೋಗಿತ್ತು. ಅಂಗುಲ್ಯ ಗಂಡವಾಟ ವತುಲ ಬಲಚಣವು. ಇನ್ನೊಂದು ಪ್ರಸಂಗವನ್ನ ಹೇಳ್ತಾ ಇದ್ದಾರೆ. ಇದು ಇನ್ನು ಮುಂದೆ ಹೋದ್ರೆ ನಾವು ಇನ್ನು ಸುಮಾರಿದೆ. ಸರಿ, ಇದನ್ನು ಮತ್ತೆ ಮುಂದೆ ನೋಡೋಣ. ಒಂದ್ಸರ್ತಿ ಓದಿ ಬಿಡೋಣ. ಸಂಸ್ತವ್ಯೋ ವೇದಮಾನಂ ಸಮವಿತು ಮತನೋತ್ ಓಷಧೀರ್ಯ ಕ್ಷಣಾಂತೆ ದೀಪ್ತಾಂಗುಷ್ಟ ಶಿಲಾನಿ ಶ್ರುತಿ ವಿವರಣ ಕೃತ್ ವರ್ಣಿತ ಸ್ತಂಭಿತಾಬ್ಧಿ ಅಂಗುಲ್ಯ ಗಂಡವಾಟ ವತುಲ ಬಲಚಣೌ ಚಾಲನೆ ಯಸ್ಯ ನಾಲಂ ಪ್ರಾಗ್ವಾಟೋ ವಾವಟೂಢೋ ಮಮ ಮನಸಿಲಸೇದ್ ಅಪ್ಯಲಾವ್ಯೈಕಲೋಮ. ನನ್ನ ಮನಸ್ಸಿನಲ್ಲಿ ಮಧ್ವರೆಂಬ ಬೆಳಕು ಸದಾ ಹರಿಯಲಿ, ಉರಿಯಲಿ, ಬೆಳಗಲಿ ಅಂತ ಈ ಪದ್ಯದ ಅಭಿಪ್ರಾಯ. ಅರ್ಧ ಚಿಂತನೆಯ ಭಾಗವನ್ನು ಮತ್ತೆ ಮುಂದಿನ ಅನುಸಂಧಾನದಲ್ಲಿ ಸೇರೋಣ ಅಂತ ಹೇಳ್ತಾ, ಸೇರಿಸಿಕೊಂಡು ಅನುಸಂಧಾನ ಮಾಡೋಣ ಅಂತ ಹೇಳ್ತಾ, ಕೃಷ್ಣಾರ್ಪಣಮಸ್ತು.